ಸುಮಾರು ವರ್ಷಗಳಿಂದ ಭಕ್ತರು ಹುಲಿಕಂಠೇಶ್ವರ ದೇವರ ಮಹಿಮೆ ಹಾಗೂ ಪವಾಡಗಳನ್ನು ಕಂಡು ಅದನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ತಮ್ಮ ಭಕ್ತಿಯ ಮೇರೆಗೆ ಇಲ್ಲಿಯ ಗ್ರಾಮದ ಸ್ಥಳೀಯ ಪೂಜಾರಿಗಳಿಗೆ ಹೋಳಿಗೆಯ ಭೋಜನ ನೀಡಿ ಹುಲಿಕಂಠಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನೂ ಕೆಲವರು ಹುಲಿಕಂಠಿಯ ಹೆಸರಿನಲ್ಲಿ ಬಾಳೆಹಣ್ಣು ನೀಡುತ್ತಾರೆ. ಹೀಗೆ ನಾನಾ ಪ್ರಕಾರಗಳಿಂದ ತಮ್ಮ ಕೈಯಲ್ಲಿ ಸಾಮರ್ಥ್ಯವಿದ್ದಷ್ಟು ಭಕ್ತರು ತಮ್ಮ ಹರಕೆಯನ್ನು ಪೂರೈಸುತ್ತಾರೆ. ಹೇರುರಬ್ಬಿ ಗ್ರಾಮದ ಹೆಣ್ಣು ಮಕ್ಕಳು ಯಾವುದೇ ಊರಿಗೆ ಸೇರಿದರೂ ಶ್ರೀ ಹುಲಿಕಂಠೇಶ್ವರನು ಅವರಿಗೆ ರಕ್ಷಣೆ ನೀಡುತ್ತಾನೆ. ಈ ಒಂದು ಹೇರುರಬ್ಬಿ ಗ್ರಾಮದ ಹೆಣ್ಣು ಮಕ್ಕಳು ಯಾವುದೇ ಊರಿಗೆ ಸೇರಿದ್ದರೂ ಶ್ರೀ ಹುಲಿಕಂಠೇಶ್ವರನು ಅವರಿಗೆ ರಕ್ಷಣೆ ನೀಡುತ್ತಾನೆ ಎಂಬ ಹೆಣ್ಣು ಮಕ್ಕಳ ಈ ಅಪಾರ ನಂಬಿಕೆ. ಯಾರಿಗೆ ಮಕ್ಕಳ ಭಾಗ್ಯವಿಲ್ಲ ಅವರಿಗೆ ಮಕ್ಕಳ ಭಾಗ್ಯ ನೀಡುತ್ತಾನೆ. ಇನ್ನೂ ಕೆಲವರಿಗೆ ತಮ್ಮ ಸಂಸಾರ ಕಷ್ಟಗಳಿಂದ ಪಾರು ಮಾಡುತ್ತಾನೆ ಎಂಬ ಭಕ್ತರ ನಂಬಿಕೆಯೂ ಕೂಡ ಇಲ್ಲಿ ಇದೆ. ಹೇರುರಬ್ಬಿ ಗ್ರಾಮದ ಹೆಣ್ಣು ಮಕ್ಕಳು ಯಾವುದೇ ಊರಿಗೆ ಸೇರಿದ್ದರೂ ಶ್ರೀ ಹುಲಿಕಂಠೇಶ್ವರನು ಅವರಿಗೆ ರಕ್ಷಣೆ ನೀಡುತ್ತಾನೆ ಎಂಬ ಇಲ್ಲಿನ ಹೆಣ್ಣು ಮಕ್ಕಳದ್ದು ಅಪಾರ ನಂಬಿಕೆ. ಯಾರಿಗೆ ಮಕ್ಕಳ ಭಾಗ್ಯವಿಲ್ಲ ಅವರಿಗೆ ಮಕ್ಕಳ ಭಾಗ್ಯ ನೀಡುತ್ತಾನೆ. ಇನ್ನೂ ಕೆಲವರಿಗೆ ತಮ್ಮ ಸಂಸಾರ ಕಷ್ಟಗಳಿಂದ ಪಾರು ಮಾಡುತ್ತಾನೆ ಎಂಬ ಭಕ್ತರ ನಂಬಿಕೆ ಕೂಡ ಇಲ್ಲಿ ಅಪಾರವಾಗಿದೆ. ಸುಮಾರು ಶತಮಾನಗಳ ನಂತರ ಮೊಟ್ಟ ಮೊದಲ ಬಾರಿ 2023ರ ಮೇ 6 ಹಾಗೂ 7ರಂದು ಶ್ರೀ ಹುಲಿಕಂಠೇಶ್ವರ ಗುಡಿಯ ಶಾಂತಿ ಹೋಮ ಹಾಗೂ ಲಕ್ಷ ದೀಪೋತ್ಸವ ಜರುಗಿತು. ಈ ಕಾರ್ಯಕ್ರಮಕ್ಕೆ ಈ ಶಾಂತಿ ಹೋಮ ಹಾಗೂ ಲಕ್ಷ ದೀಪೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಇಲ್ಲಿ ಬಂದು ಒಂದೆಡೆ ಸೇರಿ ಶ್ರೀ ಹುಲಿಕಂಠೇಶ್ವರ ದರ್ಶನ ಮತ್ತು ಅನುಗ್ರಹ ಪಡೆದರು. ಮೊದಲ ದಿನವಾದ ದಿನಾಂಕ 6 ಮೇ 2023 ಶನಿವಾರ ಸಂಜೆ 4 ಗಂಟೆಗೆ ಶ್ರೀ ಹುಲಿಕಂಠೇಶ್ವರ ದೇವರ ಮಳಗಿ ಅಂದರೆ ಮೂಲ ನಿವಾಸ ಸ್ಥಾನ ಅಲ್ಲಿಂದ ಪಲ್ಲಕ್ಕಿ ಮೆರವಣಿಗೆ ಪ್ರಾರಂಭವಾಗಿದ್ದು, ಡೊಳ್ಳು ಕುಣಿತ ಹಾಗೂ ತಮಟೆ ವಾದ್ಯದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಊರಿನ ಅರಾಟಕಚ್ಚಿಯಲ್ಲಿ ದೇವರ ಪಲ್ಲಕ್ಕಿ ಕುಳಿತುಕೊಂಡಾಗ ಎಲ್ಲ ಭಕ್ತಾದಿಗಳು ಪಲ್ಲಕ್ಕಿ ದರ್ಶನ ಪಡೆಯುತ್ತಾರೆ. ರಾತ್ರಿ ಸುಮಾರು 12 ಗಂಟೆಯವರೆಗೂ ವಾಲಗ ಭಂಡಾರ ಮತ್ತು ಡೊಳ್ಳು ಕುಣಿತ ನಡೆಯುತ್ತದೆ. ಇದಾದ ನಂತರ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪಲ್ಲಕ್ಕಿಯನ್ನು ಭೀಮಾ ನದಿಗೆ ಇದಾದ ನಂತರ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ದೇವರ ಪಲ್ಲಕ್ಕಿ ಭೀಮಾ ನದಿಗೆ ಹೋಗುತ್ತದೆ. ಅಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗಾ ಸ್ನಾನ ಮುಗಿಸಿ ನಂತರ ಊರಿನ ಹೆಣ್ಣು ಮಕ್ಕಳು 801 ಕುಂಭ, 501 ಕಳಸ, 101 ಡೊಳ್ಳು ಕುಣಿತದೊಂದಿಗೆ ಪಲ್ಲಕ್ಕಿಯನ್ನು ಹಿಂಬಾಲಿಸಿಕೊಂಡು ದೇವರ ಗುಡಿಗೆ ಬರುತ್ತದೆ. ಶಂಕರ ಚಂದ್ರಶೇಖರ
गंगाधरा सुमनोहरा पाहि मां करुणाकरा मृत्युञ्जय विश्वेश्वरा शंकरा चंद्रशेखरा गंगाधरा सुमनोहरा पाहि मां करुणाकरा मृत्युञ्जय विश्वेश्वरा शंकरा चंद्रशेखरा गंगाधरा सुमनोहरा पाहि मां करुणाकरा मृत्युञ्जय विश्वेश्वरा नीलकण्ठ भालनेत्र भस्मभूषित सुन्दरा पाहि मां अभयङ्करा मृत्युञ्जय विश्वेश्वरा शंकरा चंद्रशेखरा गंगाधरा सुमनोहरा पाहि मां करुणाकरा मृत्युञ्जय विश्वेश्वरा ಶ್ರೀ ಹುಲಿಕಂಠೇಶ್ವರ ಪಲ್ಲಕ್ಕಿಯ ಸಂಭ್ರಮವನ್ನು ಕಣ್ಣು ತುಂಬಿಸಿಕೊಳ್ಳಲು ಸಾವಿರಾರು ಭಕ್ತರು ಮುಗಿಬೀಳುತ್ತಾರೆ. ಶ್ರೀ ಹುಲಿಕಂಠೇಶ್ವರ ಭವ್ಯ ಪಲ್ಲಕ್ಕಿ ಕುಂಭ, ಕಳಸ ಹಾಗೂ ಡೊಳ್ಳು ಕುಣಿತಗಳೊಂದಿಗೆ ಗುಡಿಗೆ ಬಂದ ನಂತರ ಗುಡಿಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಈ ದಿನದಂದು ಶ್ರೀ ಹುಲಿಕಂಠೇಶ್ವರನಿಗೆ ವಿವಿಧ ಹೂಗಳಿಂದ ಅಲಂಕರಿಸುತ್ತಾರೆ. ಆಗ ಬಂದ ಭಕ್ತಾದಿಗಳು ಶ್ರೀ ಹುಲಿಕಂಠೇಶ್ವರನ ದರ್ಶನ ಪಡೆದು ಪ್ರಸಾದವನ್ನು ಪಡೆಯುತ್ತಾರೆ. शंकरा चंद्रशेखरा गंगाधरा सुमनोहरा पाहि मां करुणाकरा मृत्युञ्जय
विश्वेश्वरा शङ्करा चन्द्रशेखरा गङ्गाधरा सुमनोहरा पाहि मां करुणाकरा मृत्युञ्जया विश्वेश्वरा ಇಲ್ಲಿನ ವಿಶೇಷವೆಂದರೆ ಇಲ್ಲಿ ನಡೆಯುವ ಲಕ್ಷದೀಪೋತ್ಸವ. ಈ ಲಕ್ಷದೀಪೋತ್ಸವಕ್ಕೆ ಬಂದ ಎಲ್ಲ ಭಕ್ತಾದಿಗಳು ದೀಪಗಳನ್ನು ಹಚ್ಚುವ ಮೂಲಕ ಶ್ರೀ ಹುಲಿಕಂಠೇಶ್ವರನ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಇಡೀ ರಾತ್ರಿ ನಾಮಸ್ತುತಿ ಮತ್ತು ಭಕ್ತಿಯ ಹಾಡುಗಳನ್ನು ಭಕ್ತಿಯಿಂದ ಹಾಡುವುದರ ಮೂಲಕ ಸೇವೆ ಸಲ್ಲಿಸಿ ಅವನ ಅನುಗ್ರಹ ಪಡೆಯುತ್ತಾರೆ. ಶ್ರೀ ಹುಲಿಕಂಠೇಶ್ವರನು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಶ್ರೀ ಹುಲಿಕಂಠೇಶ್ವರನ ಮಹಿಮೆ ಹಾಗೂ ಪವಾಡಗಳನ್ನು ಅರಿತ ಭಕ್ತರು ಶ್ರೀ ಹುಲಿಕಂಠೇಶ್ವರನ ಅನುಗ್ರಹ ಪಡೆಯಲು ದಿನೇ ದಿನೇ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬರುತ್ತಿದ್ದಾರೆ. ಬಹು ಪ್ರಸಿದ್ಧಿ ಪಡೆದ ಪುರಾತನಪುರ ಹೇರೂರ ಬಿ ಗ್ರಾಮ ಶ್ರೀ ಹುಲಿಕಂಠೇಶ್ವರ ನೆಲೆಸಿದ ಪರಮ ಪವಿತ್ರ ಧಾಮ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಭುವಿಗೆ ಬಂದ ಮಹಿಮೆ, ಮಂಗಳ ಸ್ವರೂಪಿ, ಲೆಕ್ಕವಿಲ್ಲದೆ ಅದೆಷ್ಟೋ ಲೀಲೆಗೈದ ಮಹಾತ್ಮ. ಸಾಠಿ ಯಾರು ಈತನಿಗೆ, ಸಲ್ಲಿಸುತ್ತಿರುವೆನೋ ಕೋಟಿ ಕೋಟಿ ಪ್ರಣಾಮ. ಪ್ರೀತಿ ವಿಶ್ವಾಸದಿಂದ ಬಂದ ಭಕ್ತರಿಗೆ ಅಭಯ ನೀಡುವ ಅಪ್ರತಿಮ, ಶಾಶ್ವತ ಸುಖ ಕೊಡುವಲ್ಲಿ ಮೇಣ ಮೇಣ, ಸಿರಿ ಸಂಪತ್ತು ನೀಡುವುದರಲ್ಲಿ ನಿಸ್ಸೀಮ. ಪಾರಮಾರ್ಥ ಪಥ ತೋರಲವತರಿಸಿದ ಉದ್ಯಾಮರುಳ್ ಉದ್ಧಾಮ, ನಾನೀನೆಂಬ ನಿಮ್ಮ ಗುಣ ತೊರೆಯಿರೆಂದು ಉಸುರಿದನು ಧೀಮ. ನಗೆ ಬೀರುತ ಹಗೆ ಮರೆತು ಭವದೋಳ್ ಬಾಳಿರೆಂದ ಭೀಮ. ನಮನ ನಮನ ನಮನ.